ಹೆಚ್ಚಮ್ಮ ನಾಯಕನ ಏಕಪಾತ್ರಾಭಿನಯ ಮಾಡುತ್ತಿದ್ದೇನೆ. ಹೆಚ್ಚಮ್ಮ ನಾಯಕ ಹಂಪಿ ಸಾಮ್ರಾಜ್ಯದ ಒಬ್ಬ ವೀರ. ಈಗ ನಿಮ್ಮ ಮುಂದೆ ಏಕಪಾತ್ರಾಭಿನಯ ಹೆಚ್ಚಮ್ಮ ನಾಯಕ. ನೋಡು, ಒಂದಾನೊಂದು ಕಾಲದಲ್ಲಿ ಇದೇ ಹಂಪಿ ಸಾಮ್ರಾಜ್ಯದಲ್ಲಿ ವೀರ ಶೂರರು ಆಡುತ್ತಿದ್ದರು. ಇದೇ ಹಂಪಿ ಸಾಮ್ರಾಜ್ಯದ ಮೂಲೆ ಮೂಲೆಯಲ್ಲೂ ಚಿನ್ನ ಮುತ್ತುಗಳ ವ್ಯಾಪಾರ ಆಗುತ್ತಿತ್ತು. ಇವತ್ತು ಅದೇ ಹಂಪಿ ಸಾಮ್ರಾಜ್ಯ ಕಾಗೆ ಗೂಬೆಗಳ ತಾಣವಾಗಿದೆ ವೆಂಕಟ, ಕಾಗೆ ಗೂಬೆಗಳ ತಾಣವಾಗಿದೆ. ನಮ್ಮ ಹಂಪಿಯ ಆ ಸುಂದರ ಗತ ವೈಭವ ನಾಶವಾಗಿದೆ ವೆಂಕಟ, ನಾಶವಾಗಿದೆ. ಎಲ್ಲಿ 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 ಆ ಉಗ್ರ ನರಸಿಂಹ? ಹೇಳಿ ನರಸಿಂಹ. ಓ ನೀನೇ ಓ ಉಗ್ರ ನರಸಿಂಹನು. ನಿನ್ನ ಪ್ರಿಯ ಭಕ್ತರಾದ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುನ ಗರ್ಭವನ್ನು ಬಗೆದು ಆತನ ಕರಳನ್ನು ಹಾರ ಮಾಡಿ ಹಾಕಿಕೊಂಡವನು ನೀನೆಯೋ. ಅದೇ ಶತ್ರುಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಕಾಲಿಟ್ಟು ನಿನ್ನ ಕೈ ಕಾಲನ್ನು ತುಂಡಾರಿಸಿದಾಗ ಎಲ್ಲಿ ಹೋಗಿತ್ತು ನಿನ್ನ ರೌದ್ರತನ, ಆ ಉಗ್ರತನ? ಎಲ್ಲಿ ಹೋಗಿತ್ತು ನರಸಿಂಹ, ಎಲ್ಲಿ ಹೋಗಿತ್ತು? ಹಾಗಿದ್ದರೂ ಈ ಇಡೀ ಜಗತ್ತಿಗೆ ನೀನು ಒಬ್ಬ ಉಗ್ರ ನರಸಿಂಹ. ಉಗ್ರ ನರಸಿಂಹ ಅಂತ ವೆಂಕಟ, ಉಗ್ರ ನರಸಿಂಹ. ಯುದ್ಧ ಭೂಮಿಯಲ್ಲಿ ನಮ್ಮ ವೀರ ಕನ್ನಡಿಗರು ರುಂಡ ಮುಂಡ ಚೆಲ್ಲಾಟ ಚಲ್ ಚಲ್ ಅಂತ ಹರಿಯುತ್ತಿರುವ ನಮ್ಮ ಕನ್ನಡಿಗರ ರಕ್ತ. ಅದೋ ವೆಂಕಟ, ಅದೋ ಆ ನದಿಯಂತೆ ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗರ ರುಂಡವನ್ನು ನೋಡಿ ಯಾವ ಕನ್ನಡಿಗ ತಾನೇ ಸುಮ್ಮನಿರುತ್ತಾನೆ ವೆಂಕಟ? ಯಾವ ಕನ್ನಡಿಗ ತಾನೇ ಸುಮ್ಮನಿರುತ್ತಾನೆ ಹೇಳು? ಇನ್ನ ಈ ಉಗ್ರ ನರಸಿಂಹ ನನಗೆ ದೇವರಲ್ಲ, ನೀನು ನನಗೆ ದೇವರಲ್ಲ. ಹೇಳಿ ನರಸಿಂಹ. ತಾಯಿ ಭುವನೇಶ್ವರಿ, ತಾಯಿ ಭುವನೇಶ್ವರಿ. ತಾಯಿ ಭುವನೇಶ್ವರಿ. ತಾಯಿ, ನಿನ್ನ ದರ್ಶನದಿಂದ ನಾ ಧನ್ಯನಾದೆ ತಾಯಿ. ತಾಯಿ, ನನ್ನನ್ನು ನೋಡಿ ನಗುತ್ತಿರುವ ತಾಯಿ. ಓ ನೀನು ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ. ನೀನು ಈ ಕನ್ನಡ ನಾಡಿನ ವೀರ. ಹೆಚ್ಚಮ್ಮ 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 ಅಂತ ನನ್ನನ್ನು ನೋಡಿ ನಗುತ್ತಿರುವ ತಾಯಿ. ವೆಂಕಟ ನೋಡು, ವೆಂಕಟ ನೋಡು. ತಾಯಿ ಭುವನೇಶ್ವರಿ, ನೀನು ಒಬ್ಬ ವೀರನು ಅಂತ ನನ್ನನ್ನು ನೋಡಿ ನಗುತ್ತಾ ಇದ್ದಾಳೆ. ನೋಡು ವೆಂಕಟ ನೋಡು. ನಂಗಿನ್ಯಾಕೆ ಇಟ್ಟಿರುವುದು ಈ ಪಟ್ಟ, ಈ ಪೊಗರು? ರಾಷ್ಟ್ರ ವೀರ ಎಂಬ ಪಟ್ಟ, ರಾಷ್ಟ್ರ ವೀರ ಎಂಬ ನನ್ನ ಬಿರುದು ನನಗೆ ಹೇಗೆ ವೆಂಕಟ, ನನಗೆ ಹೇಗೆ? ತಾಯಿ ಭುವನೇಶ್ವರಿ, ಕನ್ನಡಿಗರ ವೀರ ಕನ್ನಡಿಗರ ನರನಾಡಿಯಲ್ಲಿ ಹರಿಯುತ್ತಿರುವ ತಾಯಿ ಭುವನೇಶ್ವರಿಯ ಪವಿತ್ರ ರಕ್ತದ ಮಿಲನ ಮಾಡಿ ಹೇಳುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಇದೇ ಮಣ್ಣಲ್ಲಿ ಹುಟ್ಟಿ ನಿನ್ನ ಋಣವನ್ನು ತಿಳಿಸಿದೆ ತಾಯಿ, ನಿನ್ನ ಋಣವನ್ನು